ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಯಾವ ಕಣ್ಣು ಬಿದ್ರು ಸಿಡ್ದು ಹೋಗ್ಲಿ. ನೀವು ಒಳಗಡೆ ನಡೀರಿ, ನಾನು ದೃಷ್ಟಿಕ ಹೊಡೆದೋಡ್ ಬರ್ತೀನಿ. ಅನ್ಪೂರ್ಣ, ಇವಳು ಪದ್ಮಿನಿ ಅಂತ, ನೀನ್ 2ನೇ ಸೊಸೆ ಆಗೋಳು. ಮಹಾಲಕ್ಷ್ಮಿ ಇದ್ದಾಗಿದ್ದೀಯಮ್ಮ. ಅಮ್ಮ, ನೀವು ಕನ್ನಡಕ ಹಾಕೊಳ್ಳೇಬೇಕು. ಯಾಕಪ್ಪ ಹಾಗಂತೀಯ? ಇವಳು ಹೋಗಿ ನೀವು ಮಹಾಲಕ್ಷ್ಮಿ ಅಂತಿದ್ದೀರಲ್ಲ, ಮಹಾಕಾಳಿ ಅನ್ನಿ. ನೋಡಿ ಮಾವಯ್ಯ. ಯಾಕೋ ಅವಳು ಗೋಳುಕೋತೆ? ಏನ್ ಗುರು, ನಾನ್ ಮಹಾಕಾಳಿನ? ನನ್ ಕುತ್ತಿಗೆ 3 ಗಂಟೆ ಹಾಕು, ಆಮೇಲೆ ವಿಚಾರಿಸ್ಕೋತೀನಿ. 3 ಗಂಟೆ ಹಾಕದ್ಮೇಲೆ ನೀನೇನ್ ವಿಚಾರಿಸ್ಕೊಳೋದು? ನಾನೇನ್ ವಿಚಾರಿಸ್ಕೋತೀನಿ. ಏನಣ್ಣ ಅದು ಗುಸು? ಏನಿಲ್ಲ, ದೊಡ್ಡವ್ರು ನಮಸ್ಕಾರ ಮಾಡು ಅಂತ ಹೇಳ್ದೆ. ಹೋಗಿ ನಮಸ್ಕಾರ ಮಾಡು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅಂತೂ ಮಸ್ಕಾ ಹೊಡೆದ ಆಶೀರ್ವಾದ ಗಿಟ್ಸ್ಬಿಟ್ಯಾ? ಯಾಕಪ್ಪ ಹೊಟ್ಟೆ ಉರಿನಾ? ನಾನ್ ಯಾಕಪ್ಪ ಹೊಟ್ಟೆ ಹೊರ್ಕೊಳ್ಳಿ? ನಂದಾದ್ಮೇಲೆ ನಿಂದು ಮರಿ, ಸ್ವಲ್ಪ ತಡ್ಕೋ. ನನಗೇನ್ ತಡ್ಕೊಳಕ್ ಆಗಲ್ಲಪ್ಪ ನನ್ನ ಮಗಳ ಕಾಟ. ಅದಕ್ಕೆ ನಿಶ್ಚಿತಾರ್ಥ ಯಾವತ್ ನಿರ್ಧಾರ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಪುರೋಹಿತರನ್ ಜೊತೆಲೆ ಕರ್ಕೊಂಡು ಬಂದ್ಬಿಟ್ಟೆ. ಅನ್ಪೂರ್ಣ, ರಘುರಾಮಯ್ಯನವರು, ಆಗಿನ SP ಸಾಹೇಬ್ರು, ಈಗ ನಮ್ ಕಮಿಷನರು. ನಮಸ್ಕಾರ. ಅವರ ಮಗಳು ಲಾವಣ್ಯ, ನಿನ್ ಹಿರಿ ಸೊಸೆ ಆಗೋಳು. ದೇವ್ರು ಚೆನ್ನಾಗಿಟ್ಟಿಲ್ಲಮ್ಮ. ತಪ್ಪು ರಾಮಚಂದ್ರಯ್ಯ, ನಾನು ಹೆಣ್ಣನ್ ತಂದೆ, ನೀವು ವರ್ಣ ಕಡೆಯವರು. ನೀವು ಮೊದ್ಲು ಕೂತ್ಕೊಳ್ಬೇಕು. ಸಾರ್, ಕೂತ್ಕೊಳ್ಳಯ್ಯ. ಎಲ್ಲ ನೀವೇ ಉಪಚಾರ ಮಾಡ್ಕೊಂಡ್ಬಿಟ್ರೆ ಆಯ್ತಾ? ನಾನು ಒಬ್ಬ ಹೆಣ್ಣಿನ ಅಣ್ಣ ಇದ್ದೀನಲ್ಲ. ಅನ್ಪೂರ್ಣ, ಪದ್ಮಿನಿ ಅಣ್ಣ. ನಮಸ್ಕಾರ. ಚೆನ್ನಾಗಿರಪ್ಪ. ಇವತ್ತು ನನ್ನ ಜೀವನದಲ್ಲಿ ಎಂಥ ಭಾಗ್ಯದ ದಿನ. ಹೌದು ಅನ್ಪೂರ್ಣ, ದೇವ್ರ ಕಣ್ಬಿಟ್ಟು ನೋಡ್ದ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡ್ತು. ಆದಷ್ಟು ಬೇಗ ಒಂದ್ ಲಗ್ನ ಕಟ್ಬಿಡ್ತೀನಿ. ಜೋಡಿ ಮದುವೆ ಜೋರಾಗೆ ನಡೆದು ಬಿಡ್ಲಿ. ಶುಭಸ್ಯ ಶೀಘ್ರಂ. ಸರ್, ಟೆಲಿಗ್ರಾಮ್. ಏನು ಅದು ಟೆಲಿಗ್ರಾಮ್? ಅಪ್ಪ, ಗುಡ್ ನ್ಯೂಸ್. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದಂಥ ಸಂದರ್ಭ ಇದು. ಪ್ರಥಮವಾಗಿ ಬೆಸ್ಟ್ ಇನ್ಸ್ಪೆಕ್ಟರ್ ಮಿಸ್ಟರ್ ಅಶೋಕ್ ಕುಮಾರ್. ಈ ಅವಾರ್ಡ್ ಅನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ಕಮಿಷನರ್ ಆದ ನಾನು ಕೊಡಬೇಕು. ಆದರೆ ಇಂಥ ಪ್ರಾಮಾಣಿಕ ಅಧಿಕಾರಿನ ಮಗನಾಗಿ ಪಡೆದಂಥ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯನವರೇ ಇದಕ್ಕೆ ತಕ್ಕವರು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ರಾಮಚಂದ್ರಯ್ಯನವರು ವೇದಿಕೆ ಮೇಲೆ ಬಂದು ಪ್ರಶಸ್ತಿ ಕೊಡಬೇಕು. ಬ್ಯಾಂಕ್ ರಾಬರಿ ಕೇಸ್ನಲ್ಲಿ ತನ್ನ ಪ್ರಾಣನೂ ಲೆಕ್ಕಿಸದೆ ದ್ರೋಹಿಗಳ ಜೊತೆ ವೀರಾವೇಶದಿಂದ ಹೋರಾಟ ಮಾಡಿ ನಮ್ಮ ಇಲಾಖೆಗೆ ಸಹಾಯ ಮಾಡಿದಂಥ ಮಿಸ್ಟರ್ ಪ್ರತಾಪ್ಗೆ ಬೆಸ್ಟ್ ಸಿವಿಲಿಯನ್ ಅಂತ ಲಯನ್ಸ್ ಕ್ಲಬ್ನವರು ನೀಡಿದ ಚಿನ್ನದ ಪದಕವನ್ನ ಈಗ ಕೊಡ್ತಾ ಇದ್ದೇವೆ. ಮಿಸ್ಟರ್ ಪ್ರತಾಪ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಿರಿಯರೇ, ಸ್ನೇಹಿತರೆ, ನಿಮ್ಮೆಲ್ಲರ ಹರಕೆಯಿಂದ ಸಿಕ್ಕಿರೋ ಈ ಪ್ರಶಸ್ತಿಯನ್ನ ನನ್ನ ತಾಯಿಯವರ ಕೈಯಿಂದ ನಾನು ಸ್ವೀಕರಿಸೋಕೆ ಇಷ್ಟಪಡ್ತೀನಿ. ಬೆಸ್ಟ್ ಹೆಡ್ ಕಾನ್ಸ್ಟೇಬಲ್ ಮಿಸ್ಟರ್ ರಾಮಚಂದ್ರಯ್ಯನವರಿಗೆ ಬೆಳ್ಳಿ ಪದಕ, ಪೊಲೀಸ್ ಇಲಾಖೆ ಪರವಾಗಿ ಮಿಸ್ಟರ್ ಅಶೋಕ್ ಕುಮಾರ್, ಪಬ್ಲಿಕ್ ಪರವಾಗಿ ಮಿಸ್ಟರ್ ಪ್ರತಾಪ್ ಇಬ್ಬರು ಸೇರಿ ಪ್ರಶಸ್ತಿ ನೀಡ್ತಾರೆ. ಇಷ್ಟು ವರ್ಷಗಳಿಂದ ಗೃಹಲಕ್ಷ್ಮಿನೇ ಕಾಣದ ಈ ಮನೆ ನೀ ಬಂದ ಮೇಲಿಂದ ಬೆಳಗ್ತಾ ಇದೆ. ಎಲ್ಲ ನಮ್ಮ ಮಕ್ಕಳ ಪುಣ್ಯ ರೀ. ಜೊತೆಗೆ ಈ ಮನೆಗೆ ಬರೋ ಸೊಸೆಯರ ಕಾಲ್ಗುಣ. ನಿಜಕ್ಕೂ ಮುದ್ದಾದ ಈ ಜೋಡಿಗಳು ನೋಡ್ತಾ ಇದ್ರೆ ಮನಸ್ಸು ತುಂಬಿ ಹೋಗ್ತಿದೆ ರೀ. ಈ
ಹಿಂಗಾದ್ರೆ ಹೆಂಗೆ ಅಂತ ತಿರುಗಿಸಿ ಮುರುಗಿಸಿ ಮೇಲ್ ಬಿದ್ದು ಯಾಗರ್ ಬಿದ್ದು ಸುತ್ತ ಹೊಡೆದು ಗತ್ ಹೊಡೆದ್ರು ಆ ಅಪ್ಪ ಮಕ್ಕಳ ಮುಂದೆ ನಮ್ ಬ್ಯಾಳೆ ಕಳ್ಬೇಯ್ತಿಲ್ವಲ್ಲ ಅಂತ. ನೀವು ಭಯ ಪಡ್ಬೇಡಿ ಸರ್. ಭಯ ಅಲ್ಲಲೇ, ನಮ್ಮ ಪೊಸಿಷನ್ ಈಗಾಗಕ್ ಮುಂಚೆ ಸರಿಯಾದ ಪೊಸಿಷನ್ ನೋಡಿ ವಾಡ್ದು ನಮ್ಮ ಹಾಗೆ ತೀರಿಸ್ಕೋಬೇಕು. ಅಲ್ಲಾಗ್ ಸಿಕ್ಕಾಕೊಂಡ್ರು ಮಾಂಸ ಚೂರು ಹೊರಕ್ಕೆ ಕೆಳದಂಗೆ ನೈಸಾಗಿ ಲಾಕಪ್ನಾಗಿರೋ ಜೋಸೆಫ್ನ ಹೊರಕ್ಕೆ ಎಳಿಬೇಕು. ಆ ಅಪ್ಪ ಮಕ್ಕಳ ತಾವ ಒಂದ್ ಕಿತ ಜೂಜಾಟ ಆಡಿ ನಮ್ ಪವರ್ ಏನು ಅಂತ ತೋರಿಸ್ಬೇಕಲ್ಲ. ತೋರ್ಸಕ್ ಸಾಧ್ಯನೇ ಇಲ್ಲ. ಆ ಜೋಸೆಫ್ಗೆ ಯಾವ ಕಾರಣಕ್ಕೂ ಕರುಣೆ ತೋರಿಸದೆ ಅವನಿಂದ ಮೂಲ ಪತ್ತೆ ಮಾಡಿ ಬೇರ್ ಸಹಿತ ಕಿತ್ತಾಕೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅಶೋಕ್, ಕಂಟ್ರೋಲ್ ಯುವರ್ ಸೆಲ್ಫ್. ಇವತ್ತು ನಮ್ ನಿಶ್ಚಿತಾರ್ಥ. ಡ್ಯೂಟಿ ಹೋಗ್ಬೇಡಿ, ರಜಾ ಹಾಕ್ಬಿಡಿ. ನೋ, ಡ್ಯೂಟಿ ಫಸ್ಟ್, ಲವ್ ನೆಕ್ಸ್ಟ್. ಏನೇ ಆಗ್ಲಿ ಆ ಜೋಸೆಫ್ನಿಂದ ನಿಜ ಬಾಯಿ ಬಿಡಿಸ್ಲೇಬೇಕು ಲಾವಣ್ಯ. ಅಶೋಕ್ ಪ್ಲೀಸ್. ಓಕೆ, ನಿಶ್ಚಿತಾರ್ಥ ಮಧ್ಯಾಹ್ನದ ಮೇಲೆ ತಾನೆ, ಅಷ್ಟ ನನ್ನ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಓಂ ನಮಃ ಶಿವಾಯ. ಸ್ವಾಮಿಯರು ಇವೆಲ್ಲ ಒಪ್ಪಿಸ್ಕೋಬೇಕು. ಇನ್ನೇನಿಲ್ರ ಸ್ವಾಮ್ಯರ, ನಿಮ್ ಮಗ ಅಶೋಕಪ್ಪನ್ ಸೇವಾ ಮೆಚ್ಕೊಂಡು ಪೊಲೀಸ್ ಇಲಾಖೆ 1,2,000 ಚಿನ್ನದ ಪದಕ ಕೊಟ್ಟೈತಿ ಅಲ್ವರ. ಸಭಾಸ್ ಅಂತ ನಾನು ಮೆಚ್ಕೊಂಡು ಈ ಚಿಕ್ಕ ಸೂಟ್ ಕೇಸ್ನ ಕಾಣಿಕೆ ಕೊಡ್ತಾ ಇವನಿ. ಗೊತ್ತಾಯ್ತಲ್ರಿ ಸ್ವಾಮ್ಯರ, ನಮ್ ಭಾಷೆಲಿ ಹೇಳೋದಾದ್ರೆ ಪ್ರೆಸೆಂಟೇಷನ್ನು, ನಿಮ್ ಭಾಷೆಲಿ ಲಂಚ. ಹೆಂಗೂ ಈ ಮನೆಯಾಗೆ ಅರ್ಶನ್ ಕುಂಕುಮದ ಜೊತೆಗೆ ನಿಶ್ಚಿತಾರ್ಥ ಅನ್ನೋ ಶುಭ ಕಾರ್ಯನು ನಡೀತದೆ. ಅದಕ್ಕೆ ಇದನ್ನ ಎತ್ತಿ ಒಳಕ್ ಮಡ್ಕೊಂಡು ಒಳಕ್ಕಿರೋ ನಮ್ ಜೋಸಪ್ಪನ ಹೊರಕ್ ಬಿಟ್ಬಿಡು ಅಂತ ನಿಮ್ ಮಗಂಗೆ ಹೇಳ್ಬಿಡಿ ಅಷ್ಟೇಯ. ಹೇಳೋ ಮೇಲೆ ಅಂತಂದ್ರೆ ಊರ್ಕೊಂಡ್ರ ಗಾಡ್ದ. ಸ್ವಾಮಿಯರು ಹೇಳ್ಬೇಕಾದ್ರೆ ಕೈ ಕಟ್ಕೊಂಡು ಗೌರವದಿಂದ ಕೇಳ್ಬೇಕು. ಹೇಳಿ ಸ್ವಾಮಿಯರ. ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡಿರೋ ಪವಿತ್ರವಾದ ದೇವಸ್ಥಾನ ಈ ಮನೆ. ಮೊದಲು ನೀವು ಹಾಕೊಂಡಿರೋ ಶೂ ಚಪ್ಪಲಿ ಎಲ್ಲ ಹೊರಗಡೆ ಬಿಟ್ಟು ಬನ್ನಿ. ಅಷ್ಟೇಯ, ನಾನು ಏನು ಅನ್ಕೊಂಡಿದ್ದೆ. ರಾರ ಈಗ ಒಪ್ಪಿಸ್ಕೊಳ್ಳಿ ಸ್ವಾಮ್ಯರ. ಈ ಮನೆಯೊಳಗೆ ನೀತಿ, ನಿಯತ್ತು, ನ್ಯಾಯ, ಧರ್ಮ ಅಂತ ಅನ್ನೋದು ಏನಾದ್ರೂ ಉಳ್ಕೊಂಡಿದ್ರೆ ಅದು ಹಿರಿಯರ ಆಶೀರ್ವಾದದಿಂದ. ಇವ್ರು ಯಾರು ಗೊತ್ತೋ? ನಮ್ಮ ಮುತ್ತಾತ ಪ್ರಭಾಕರ್ ರಾವ್, ಧರ್ಮದ ಪ್ರತಿರೂಪ. ಇವರು ನಮ್ಮ ತಾತ ಮೇಜರ್ ಮಹದೇವಪ್ಪ, ಜಪಾನ್ ಯುದ್ಧದಲ್ಲಿ ದೇಶದ ರಕ್ಷಣೆಗೋಸ್ಕರವಾಗಿ ಪ್ರಾಣಾರ್ಪಣೆ ಮಾಡಿದ ಮಹಾನ್ ವ್ಯಕ್ತಿ. ನಮ್ ದೊಡ್ಡಪ್ಪ ಸುಭಾಷ್ SP ಆಗಿದ್ದವರು. ಸೆಕ್ಯೂರಿಟಿ ಗಾರ್ಡ್ಗಳೇ CM ಮರ್ಡರ್ ಮಾಡಕ್ ಪ್ರಯತ್ನ ಪಟ್ಟಾಗ ತಮ್ಮ ಪ್ರಾಣದ ಹಂಗನ್ನೇ ತೊರೆದು CM ಪ್ರಾಣ ಉಳಿಸಿದ ಧೀರ. ನಮ್ಮ ತಂದೆಯವರು ಕ್ಯಾಪ್ಟನ್ ದಿನಕರ್, ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿದ್ದವರು. ಹೀಗೆ ನಮ್ಮ ವಂಶಸ್ಥರೆಲ್ಲ ದೇಶಕ್ಕೋಸ್ಕರವಾಗಿ, ಧರ್ಮಕ್ಕೋಸ್ಕರವಾಗಿ, ಕರ್ತವ್ಯಕ್ಕೋಸ್ಕರವಾಗಿ ಹನಿ ಹನಿ ರಕ್ತನ ಸಮರ್ಪಣೆ ಮಾಡಿದವರು. ಅವ್ರು ಹಾಕೊಟ್ಟಿದ್ದ ದಾರಿಯೊಳಗೆ ನಾನು ನನ್ನ ಮಕ್ಕಳು ನಡೆಯೋದು. ನಮ್ಮ ಜೀವ ಇರೋವರೆಗೂ ಹೀಗೇ ನಡೆಯೋರು. ಸ್ವಾಮ್ಯರ, ಇವರೆಲ್ಲ ನಿಮ್ಗೇನ್ ಮಹಾ ಕಿಸ್ದಿಟ್ಟವ್ರೆ? ಜೋರಾಗಿ ಮಳೆ ಬಂದ್ರೆ ಬಿದ್ದೋಗೋ ಈ ಮನೆ, ಒರ್ಕ್ಲಾ ಮುರ್ಕ್ಲಾ ಸೋಪ, ಬ್ಯಾಂಕ್ ಬ್ಯಾಲೆನ್ಸು ನಿಲ್ಲು. ಇನ್ನ ನೀವ್ ಸಾಧಿಸಿದ್ದಾದ್ರು ಏನು? ಮನುಷ್ಯತ್ವ, ಮನಸ್ತೃಪ್ತಿ, ಆತ್ಮಗೌರವ. ವಾ, ನೀವ್ ಹೇಳೋ ಈ ಮುತ್ತಿನಂತ 3 ಮಾತಿನಿಂದ ಬಂಗಾರದಂತ ನಿಮ್ ಮಗಳ ಮದ್ವೆನ ಅದ್ದೂರಿಯಾಗಿ ಮಾಡಕ್ಕಾಗತ್ತಾ? ಇಲ್ಲ. ಹೋಗ್ಲಿ, ಅವಳಿಗೊಂದು ಒಳ್ಳೆ ಭವಿಷ್ಯನಾದ್ರೂ ರೂಪಿಸಿದ್ರ? ಇಲ್ಲ. ಮನುಷ್ಯ ಅಂತ ಹುಟ್ಟದ್ಮೇಲೆ ಒಂದು ದಿನನಾದ್ರೂ ಖುಷಿಯಿಂದ ಕೂಸನ್ ಸೀಟ್ ಮೇಲೆ ಕುಂತ್ರ? ಇಲ್ಲ. ಇಷ್ಟೆಲ್ಲ ಇಲ್ಲ 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 ಅನ್ನೋದ್ಕಿಂತ ನ್ಯಾಯ, ನೀತಿ, ನಿಯತ್ತು ಒಂದೇ ಒಂದಿಲ್ಲ ಅನ್ಕೊಂಡಿದ್ರೆ ಈ ಟೊತ್ತಿಗೆ ಏಟೋ ಉದ್ಧಾರ ಆಗ್ಬಿಡ್ತಿದ್ರಿ. ಸ್ವಾಮ್ಯರ, ನಾನು ಬದುಕ್ ನೋಡಿ ಕಲ್ತ್ಕಳೆ. ನಿಂದು ಒಂದು ಬದುಕ, ಹೇಸಿಗೆ ತಿಂದು ಬಾಳೋ ಹನ್ನಿ ಬದುಕು. ನಾನು ಆಗ್ಲೇ ಹೇಳೋಷ್ಟು ಹೇಳಿದ್ದೀನಿ. ಮನೆಗೆ ಬಂದ ಅತಿಥಿಗಳನ್ನ ಗೆಟ್ ಔಟ್ ಅಂತ ಹೇಳೋದು ಸಂಸ್ಕಾರ ಅಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೊರಟೋಗಿದ್ದ. ಸ್ವಾಮ್ಯರ, ಈ ಬ್ರೀಫ್ ಕೇಸ್ನಾಗೆ ಎಷ್ಟೈತ್ ಗೊತ್ತಾ? 3 ಲಕ್ಷ, ಎಲ್ಲ 100 ಕಂತೆಯ. ಇಷ್ಟೊಂದಣ ನೀವು ಕನ್ಸ್ನಾಗೂ ನೋಡಿರಕ್ಕಿಲ್ಲ. ನೋಡಿ ನೋಡಿ ನೋಡಿ. 3 ಲಕ್ಷ ಅಲ್ಲ, 3 ಕೋಟಿ ಕೊಟ್ಟರು ಮೂಸ್ ನೋಡೋದಿಲ್ಲ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯ ಅವನ ಮಕ್ಕಳು. ಈ ಕಾಗದ ತುಂಡಿಗೆಲ್ಲ ಬೆಂಕಿ ಹಚ್ಚು. ಅದರ ಕಾವ್ಗಾದ್ರೂ ನಿನ್ನ ಹೃದಯದಲ್ಲಿರೋ ದುರಹಂಕಾರ ಚಳಿ ಬಿಟ್ಟಿತ್ತು.
ನಿಯತ್ತಿಂದ ಬಾಳೋದಕ್ಕೆ ಪ್ರಯತ್ನ ಪಡೋ. ಕೊನೆ ಪಕ್ಷ ಜೈಲ್ ಕೂಡಾದ್ರೂ ತಿನ್ಕೊಳ್ಳಿರು. ಗೆಟ್ ಔಟ್. ಒರೆ ಆದಿ, ಏಮನು ಇದಕ್ಕೆಲ್ಲ ಟೈಮ್ ನೋಡಿ ಉತ್ತರ ಕೊಡುವ. ರಾರ ಅಪ್ಪ, ನಿಮ್ಮಂಥವ್ರನ್ನ ತಂದೆಯಾಗಿ ಪಡೆಯೋದಿಕ್ಕೆ ನಾವು ಪುಣ್ಯ ಮಾಡಿದ್ವಿ. ನೋಡಮ್ಮ ತುಳಸಿ, ಅಪ್ಪಿ ತಪ್ಪಿ ಆದರೂ ಈ ವಿಷಯ ಅಶೋಕ್ ಪ್ರತಾಪಿಗೆ ತಿಳಿಸ್ಬಿಟ್ಟಿಯ ಮೊದ್ಲೇ ಹುಡುಗರು ದುಡುಕು ಇವ್ರ ಮೇಲೆ ಎಗರು ಬಿದ್ದ್ಬಿಡ್ತಾರೆ. ಸರಿಪ್ಪ.